ಸಾಕಷ್ಟು ಕರೆಗಳು ಬರ್ತಾ ಇದೆ. ಬೆಂಗಳೂರಿಂದ ಜನಾರ್ದನ್ ಸಿಂಗ್ ಅನ್ನೋರು ಕರೆ ಮಾಡಿದ್ದಾರೆ. ಜನಾರ್ದನ್ ಸಿಂಗ್ ಅವರೇ ಹೇಳಿ, ನಿಮ್ಮ ಕಾರ್ಡ್ ರದ್ದಾಗಿದ್ಯಾ ಹೇಗೆ? ಹೌದು ಮೇಡಮ್, ರದ್ದಾಗಿದೆ. ಮತ್ತೆ ಇದು ಕಾಂಗ್ರೆಸ್ ಬರ್ಬೇಕಾದ್ರೆ ಯೋಜನೆ ಮಾಡಿಲ್ಲ. ಮನೆ ಇರೋರಿಗೆ, ಕಾರ್ ಇರೋರಿಗೆ, IT ಕಟ್ಟೋರ್ಗೆ ಎಲ್ಲರಿಗೂ ಏನು ಯೋಜನೆ ಮಾಡಿದೆ, ವೋಟ್ ಹಾಕಿ ಅಂತ ವೋಟ್ ಹಾಕ್ಸಂಗಿದೆ. ಇವಾಗ ಈ ತರ ಇವರು ಭೇದ ಭಾವ ಮಾಡ್ತಾ ಇರೋದು ಒಂದು. ಈಗ DKC ಅವರೇನ್ ಹೇಳ್ತಿದ್ದಾರೆ, ಕೇಂದ್ರ ಸರ್ಕಾರದ ಆದೇಶದ ಮೇಲೆ ನಾವು ತರ್ತಿದ್ದೀವಿ ಅಂತ ಹೇಳಿ. ಇದು ತಪ್ಪಲ್ವಾ? ಇದು ಮೊದ್ಲೆಲ್ಲ ಗೊತ್ತಿತ್ತಿಲ್ಲ ಇವ್ರಿಗೆಲ್ಲ, ಈಗ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತೇಳಿ. ಬೆಂಗಳೂರಿನಲ್ಲಿ ಸ್ವಂತ ಮನೆಗಳು ಎಷ್ಟು ಜನದ ಹತ್ರ ಇಲ್ಲ, ಅಲ್ಪಸಂಖ್ಯಾತ ತಗೊಳ್ಳಿ ಎಷ್ಟು ಜನದ ಹತ್ರ ಇಲ್ಲ, ಎಷ್ಟು ಜನರ ವೆಹಿಕಲ್ಸ್ಗಳಿಲ್ಲ. ಇವ್ರು ಮಾತ್ರ ಯಾರು ಫಿಲಂ ಬರ್ತಾ ಇಲ್ಲ ಮುಂದಗಡೆಗೆ. ಬರೋವೆಲ್ಲ ಬರೀ ನಮ್ಮ ಹಿಂದೂಗಳೇ ಬರ್ತಾ ಇದ್ದಾರೆ. ಕಾರಣ ಏನಕ್ಕೆ ಅದು ನನಗೆ ಅರ್ಥ ಆಗಿಲ್ಲ. ಅಂದ್ರೆ ನಿಮ್ದು ಯಾವಾಗ ರದ್ದಾಗಿದ್ದು ಜನಾರ್ದನ್ ಸಿಂಗ್ ಅವರೇ? ನನಗೆ 20 ದಿನ ಆಯ್ತು ಮೇಡಮ್ ರದ್ದಾಗಿ. 20 ದಿನ ಆಯ್ತು. ನೀವು ಹೋಗಿ ಚೆಕ್ ಮಾಡಿಸಿದಾಗ ಹೇಳಿದ್ರ ನಿಮ್ ಕಾರ್ಡ್ APL ಇದಾಗಿದೆ ಅಂತ ಹೇಳಿ? ಅದು APL ಹೇಳಿಲ್ಲ, ರದ್ದಾಗಿದೆ ಅಷ್ಟೇ. ರದ್ದಾಗಿದೆ ಅಂದ್ರಿ. ಆಮೇಲೆ ನೀವೇನ್ ಮಾಡ್ತೀರಾ, ಏನ್ ಕೆಲಸ ಮಾಡ್ತೀರಾ ನೀವು? ಮನೇಲಿ ಎಷ್ಟು ಜನ ಇದ್ದೀರಾ? ನಾವು 4 ಜನ ಮೇಡಮ್. ಏನ್ ಕೆಲಸ ಮಾಡ್ತೀರಾ ನೀವು? ಕೆಲಸ ಏನ್ ಮಾಡ್ತೀರಾ ಜನಾರ್ದನ್ ಸಿಂಗ್ ಅವರೇ ನೀವು? ಲಾರಿ ಡ್ರೈವರ್ಸ್. ಲಾರಿ ಡ್ರೈವರ್ಸ್. ಮಕ್ಕಳು 2 ಹೆಣ್ಮಕ್ಳು ಇದ್ದಾರೆ, ಮದುವೆ ಮಾಡ್ಕೊಟ್ಟಿದ್ದೀವಿ. ಸದ್ಯಕ್ಕೆ ನಾವು ಇಬ್ಬರೇ ಇರೋದು. ಈಗ ನೀವು ನಿಮ್ಮ ಹೆಂಡತಿ ಇಬ್ಬರ ಹೆಸರಲ್ಲಿ ಕಾರ್ಡ್ ಇತ್ತು, BPL ಕಾರ್ಡ್? ಹೌದು. ಓಕೆ, ನೀವು ಹೋಗಿ ಕೇಳಿದಾಗ ಸಂಬಂಧಪಟ್ಟಂತಹ ಫುಡ್ ಆಫೀಸ್ ಅಲ್ಲಿ ಏನಂತ ಹೇಳಿದ್ರು? ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನು ಸುರೇಶ್ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಸುರೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಎಸ್. ನೋಡಿ, ಸಾಕಷ್ಟು ಜನರು ನಮಗೆ ಕರೆ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದಿಷ್ಟೇನೆ, BPL ಕಾರ್ಡ್ ಬೇಕು ನಮಗೆ. ಯಾಕಂದರೆ BPL ಕಾರ್ಡ್ ಪಡ್ಕೊಳ್ಳೋದಕ್ಕೆ ನಾವು ಅರ್ಹರಿದ್ದೀವಿ. ಯಾವುದೇ ಸ್ವಂತ ಮನೆ ಇಲ್ಲ ನಮಗೆ, ನಾವು ಸರ್ಕಾರಕ್ಕೆ ಯಾವುದೇ ಟ್ಯಾಕ್ಸ್ ಕಟ್ಟಲ್ಲ, ಬಹಳ ಆದಾಯ ಕಡಿಮೆ ಇದೆ, ಅವತ್ತು ಕೆಲಸ ಮಾಡಬೇಕು, ನಾವು ಅವತ್ತು ತಿನ್ನಬೇಕು. ಇಂತಹ ಸಂದರ್ಭದಲ್ಲಿ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡಿದ್ರೆ ನಾವೇನು ಮಾಡಬೇಕು? ಸರ್ಕಾರ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಮಾತು, ಈಗ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರಿಂದ ರಾಜೇಶ್ ಕರೆ ಮಾಡಿದ್ದಾರೆ. ರಾಜೇಶ್ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ ರಾಜೇಶ್ ಅವರೇ, ನಿಮ್ಮ ಕಾರ್ಡು ರದ್ದಾಗಿದೆಯಾ? ಹೌದು ಮೇಡಮ್, ರದ್ದಾಗಿದೆ. ಇವಾಗ ಸರ್ಕಾರಗಳು ಈ ರೀತಿ ಏಕಾಏಕಿ ಒಂದೊಂದು ಕಾನೂನು ತರೋದು, ರದ್ದು ಮಾಡೋದು ಮಾಡಿದ್ರೆ ಪಬ್ಲಿಕ್ಗೆ ಎಷ್ಟು ಒಂದು ತೊಂದರೆ ಆಗುತ್ತೆ, ಏನು ಎಂತ ಒಂದು ಕಾಮನ್ ಸೆನ್ಸ್ ಇಲ್ಲ. ಅಂದ್ರೆ ಅವರು ಬೇರೆ ತರ ಹೇಳ್ತಾರಲ್ಲ ರಾಜೇಶ್ ಅವರೇ. ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೀವು? ಏನ್ ಕೆಲಸ ಮಾಡ್ತೀರಾ? ನಮ್ಮ ಮನೇಲಿ 4 ಜನ ಇದ್ದೀವಿ ಮೇಡಮ್. ಆ 4 ಜನದಲ್ಲಿ ನಾನು ಒಬ್ನು ಕೆಲಸ ಮಾಡ್ತೀನಿ ಟೆಂಟ್ ಹೌಸ್ ಅಲ್ಲಿ. ಒಂದು ಬೆಂಗಳೂರು ಅಂತ ಲೆವೆಲ್ ಅಲ್ಲಿ 15ರಿಂದ 20 ಸಾವಿರ ಸಂಬಳ ಬಂದು ಬಾಡಿಗೆ, ಮನೆ, ಮಕ್ಕಳು ಎಜುಕೇಶನ್ ಇದೆಲ್ಲ ಬಂತು ಯಾವ ಲೆಕ್ಕಕ್ಕೆ ಬರುತ್ತೆ ಇವ್ರ ಸ್ಕೇಲು? ಈಗ ನೀವ್ ಹೇಳಿದ್ರಲ್ಲ, ಈಗ ಸರ್ಕಾರ CM ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ಅರ್ಹರ್ ಕಾರ್ಡನ್ನ ರದ್ದಾಗಕ್ ಬಿಡಲ್ಲ, ರದ್ದಾಗಿದ್ರು ಮತ್ತೊಂದ್ಸಲ ಪರಿಶೀಲನೆ ಮಾಡಕ್ ಹೇಳ್ತೀವಿ, ಅವ್ರಿಗೆ ಮತ್ತೆ ಕಾರ್ಡ್ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಅವರು ಬೇರೆ ರೀತಿಯಲ್ಲಿ ಉತ್ತರ ಕೊಡ್ತಾರೆ. ಕೇಂದ್ರ ಸರ್ಕಾರದ ನಿಯಮಾನುಸಾರ ನಾವು ರದ್ದು ಮಾಡಿದೀವಿ ಅಂತ, ಅದಕ್ಕೇನ್ ಹೇಳ್ತೀರಾ? ಮೇಡಮ್, ಈಗ ಒಂದ್ ರೀತಿ ಕೇಂದ್ರ ಸರ್ಕಾರದ ಮೇಲೆ ಬಟ್ ತೋರಿಸ್ತಾರೆ. ನಾವು ಈ ಕಾಂಗ್ರೆಸ್ ಕಾರ್ಯಕರ್ತರಾಗಿ ವೋಟ್ ಹಾಕಿ 135 ಸೀಟ್ ಕೊಟ್ಬಿಟ್ಟು ಸಣ್ಣ ಪುಟ್ಟ ಆಸೆ ತೋರಿಸ್ಬಿಟ್ಟು 2000 ಅದು ಇದು ಅಂದ್ಬಿಟ್ಟು ಇವಾಗ ಅದನ್ನ ದುಡ್ಡು ಉಳ್ಸಕ್ಕೋಸ್ಕರ ಏನೋ ತೊಂದರೆ ಆಗಿದೆ, ಸರ್ಕಾರದ ಒಂದು ಫೇಲ್ಯೂರ್ನ ತಪ್ಪಿಸ್ಕೊಳಕ್ಕೋಸ್ಕರ ಇವಾಗ BPL ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ. ಎಲ್ಲಿ ಸರ್ವೆ ಮಾಡಿದ್ದಾರೆ? ಎಲ್ಲಿ ಬಂದು ಚೆಕ್ ಮಾಡಿದ್ರು ಇವರು? ಈಗ ಅರ್ಹರಿಗೆ ಮುಂದೆ ಕೊಡ್ತೀವಿ ಅಂತ ಹೇಳ್ತಾರೆ. ಈ ನಡುವೆ ಆಗಿರೋದನ್ನ ಲಾಸ್ ನ ಯಾರು ತುಂಬಿಕೊಡ್ತಾರೆ? ನಾವು ಕೆಲಸ ಕಾರ್ಯ ಬಿಟ್ಬಿಟ್ಟು ಮತ್ತೆ ರೇಷನ್ ಕಾರ್ಡ್ಗೆ ತಿರ್ಗಕ್ಕಾಗಲ್ಲ. ಹೌದು, ಗಂಟೆಗಟ್ಲೆ ಕ್ಯೂ ನಿಲ್ಬೇಕು. ಅದಾದ್ಮೇಲೆ ಸರ್ವರ್ ಡೌನ್ ಅಂತ ಹೇಳ್ತಾರೆ. ಗಂಟೆಗಟ್ಲೆ ಕ್ಯೂ ನಿಂತ ಮೇಲೆ ಮತ್ತೆ ನೆಕ್ಸ್ಟ್ ಡೇ ಬನ್ನಿ ಅಂತಾರೆ. ಅದೇ ಆಗಿರೋದು. ಈಗ ಪ್ರೈವೇಟ್ ಒಳಗೆ ಕೆಲಸ ಮಾಡೋದು ಮೇಡಮ್, ಒಂದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮನೆಗೆ ದುಡ್ಡು ಬರಲ್ಲ. ನಮ್ಮಂತ ಸಾವಿರಾರು ಜನ ಇವಾಗ ಲಾಸ್ ಆಗಿದ್ದಾರೆ. ಈ ರೀತಿ ಸರ್ಕಾರಗಳು ಏಕಾಏಕಿ ಕ್ರಮ ಕೈಗೊಳ್ಳೋದು. ಅದೇನೋ ಹೇಳ್ತಾರೆ, ಅಷ್ಟು ಕೂಳಿಗೋಸ್ಕರ ವರ್ಷದ ಕೂಳ್ ಕಳ್ಕೊಂಡು ನಂಗೆ 2000 ಆಸೆ ತೋರಿಸ್ಬಿಟ್ಟು ನಿಮ್ಗೆ ಯಾವ ನೋಟಿಸ್ ಏನು ಕೊಟ್ಟೇ ಇಲ್ಲ.
ಹೌದು, ಯಾವ ರೀತಿ ಸರ್ವೆ ಮಾಡಿದ್ರು, ಯಾವ ಅಧಿಕಾರಿ ಬಂದು ಸರ್ವೆ check ಮಾಡಕ್ಕೂ ಮಾಡ್ದ? ಯಾರು ಬಂದಿಲ್ಲ. ಅಲ್ಲ, ನೀವು ಹೋಗಿ ಚೆಕ್ ಮಾಡಿಸ್ದಾಗ ಗೊತ್ತಾಗಿದ್ದ ನಿಮ್ಗೆ ರದ್ದಾಗಿದೆ ಅಂತ? ಅಕ್ಕಿ ತಗೊಂಬರಕ್ ಹೋದಾಗ ಅಲ್ಲಿ ಹೌದು ಗೊತ್ತಾಗಿದ್ದ? ಮೇಡಮ್, ಇದುವರೆಗೂ ಗೊತ್ತಿಲ್ಲ. ನಮ್ಮ ಈ ಸ್ಕೀಮ್ ಬಂದಿರೋದೇ ಗೊತ್ತಿಲ್ಲ. ಇವಾಗ ನಾವು ಇವಾಗ ರೇಷನ್ ಅಂಗಡಿಗಳು ರೇಷನ್ ತನಕ ಹೋದ್ರೆ ನಿಮ್ ಕಾರ್ಡ್ ಇಲ್ಲ ಅಂತಾರೆ. ಯಾಕೆ ಕೇಳಿ ಇದು? ಯಾವ ಅಧಿಕಾರಿ ಬಂದು ಚೆಕ್ ಮಾಡ್ದ? ಯಾವ್ದು ಇವರಿಗೆ ಏಕಾಏಕಿ ವಾಪಸ್ ತಗೊಳಕ್ ಅಧಿಕಾರ ಕೊಟ್ಟಾರೆ ಯಾರು? ಸರ್ಕಾರ ಅಂದ್ರೆ ಮನಸ್ಸೋ ಇಚ್ಛೆ ಕೆಲಸ ಮಾಡದ? ಹ್ಮ್ ಇವ್ರಿಗೇನು ಒಂದು ರೂಲ್ಸ್ ರೆಗ್ಯುಲೇಷನ್ ಏನು ಇಲ್ವಾ? ಎಸಿ ರೂಮ್ ಈಗ ನೋಡೋಣ ರಾಜೇಶ್ ಅವರೇ, ಈಗ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅರ್ಹರಂತೂ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಸರ್ಕಾರ ನೋಡೋಣ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಶಿವಣ್ಣ ಅಂತ ರಾಮನಗರದಿಂದ ಕರೆ ಮಾಡಿದ್ದಾರೆ. ಶಿವಣ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರೇ. ಹೇಳಿ, ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು? ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ? ನಾ ರೈತರು ಮೇಡಮ್ ಅವರೇ. ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ? ಇಲ್ಲ, ಅದೇನು ನಮ್ಗೆ ಇನ್ನ ಮಾಹಿತಿ ಗೊತ್ತಿಲ್ಲ. ನಿಮ್ ಊರಲ್ಲಿ ಯಾರ್ದಾದ್ರು ಆಗಿದ್ಯಾ? ಅದೇನು ಇನ್ನ ಮಾಹಿತಿ ಗೊತ್ತಿಲ್ಲ ಮೇಡಮ್ ಅವರೇ. ನಮ್ಮೂರಲ್ಲಿ ಅದ್ ಹೆಂಗದೆ ಅಂದ್ರೆ ಮೇಡಮ್ ಅವರೇ, ನಾವು 5 ಜನ ಇದ್ದೀವಿ. ನನ್ನ ತಮ್ಮ ನಮ್ ಜೊತೆಲಿ ಅವ್ರೆ. ಅವ್ರು ಇಲ್ಲಿ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅವ್ರು ಇದು ಪ್ರೈವೇಟ್ ಫ್ಯಾಕ್ಟ್ರಿಗೆ ಹೋಗ್ರೆ. ಅವರು ಸಾಲ ಮಾಡಿ ಒಂದ್ ಕಾರ್ ತಗೊಂಡವ್ರು ಮೇಡಮ್ ಅವರೇ. ನಮ್ ಕಾರ್ಡ್ ನಿಮಗೆ ಭಯ ಶುರುವಾಗಿದೆ. ಕಾರ್ ಇದೆ, ಅಂದ್ರೆ ನಿಮ್ಮ ಹೆಸರು ಕಾರ್ಡಲ್ಲಿ ಅವ್ರ ಹೆಸರು ಇದೆ. ನೀವು ಒಟ್ಟಿಗೆ 5 ಜನ ಹೆಸರು ಒಂದ್ ಕಾರ್ಡ್ ಇರೋದು ಇದೆ. ನಾವು ರೈತರು ಮೇಡಮ್ ಅವರೇ. 1-2 ಹಸ ಸಾಕೊಂಡಿದೀವಿ ಅಷ್ಟೇ ಮೇಡಮ್ ಅವರೇ, ಏನು ಇಲ್ಲ ಮೇಡಮ್ ಅವರೇ. ರೈತರು ನಾವು. ನಮ್ ಜೊತೆಲಿ ನನ್ನ ತಮ್ಮರು ಕಾರ್ಡಲ್ಲಿ ಅವ್ರೆ ಸರ್. ಅವ್ರಿಗಿನ್ನ ಮದುವೆ ಆಗಿಲ್ಲ ಮೇಡಮ್ ಅವರೇ. ಈಗ ಎಲ್ಲಿ ನಿಮಗೆ ಕಾರ್ ಇದೆಯಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೋ ಅಂತ ಭಯ ಶುರುವಾಗಿದೆ? ಹೌದು ಮೇಡಮ್ ಅವರೇ, ನಮ್ ತಂದೆ ತಾಯಿ ಯಾರು ಇಲ್ಲ ಮೇಡಮ್ ಅವರೇ. ನಮ್ಗೆ ಅದೇ ನಾವು ರೈತರು. ನಾವು 1-2 ಹಸ ಕಟ್ಕೊಂಡಿದೀನಿ ಅಷ್ಟೇ. ಒಂದ್ 10 ಲೀಟರ್ ಹಾಲು ಹಾಕೋತೀನಿ, ಇನ್ನೇನಿಲ್ಲ ಮೇಡಮ್ ಅವರೇ. ಆದ್ರೂ ನನ್ನ ತಮ್ಮ ಅಲ್ಲಿ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರೊಂದ್ ಕಾರ್ ತಗೊಂಡವ್ರೆ. ನಮ್ ಕಾರ್ಡಲ್ಲಿ ನಮ್ ಜೊತೆಲಿ ಅವ್ರೆ ಮೇಡಮ್ ಅವರೇ. ಅದಕ್ಕೆ ಸರ್ ಫೋನ್ ಮಾಡ್ತೇನೆ ಮೇಡಮ್ ಅವ್ರೆ. ಹೆಂಗಿದು ನೋಡೋಣ. ಯಾಕಂದ್ರೆ ಅವರೊಂದಿಷ್ಟು ಮಾನದಂಡಗಳು ವಿಧಿಸಿದ್ದಾರೆ. ಯಾಕಂದ್ರೆ ಒಂದು 25% ಅನರ್ಹರೇ ಕಾರ್ಡನ್ನು ಹೊಂದಿದ್ದಾರೆ, ಅಂದ್ರೆ ಅವ್ರು ಅರ್ಹರಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ಮಾನದಂಡದ ಮೇಲೆ ಕ್ಯಾನ್ಸಲ್ ಆಗ್ತಾ ಇದೆ. ಖಂಡಿತ ಯಾರು ಅರ್ಹರಿದ್ದಾರೆ, ಯಾರು ಬಡವರಿದ್ದಾರೆ, ಯಾರು ಮಧ್ಯಮ ವರ್ಗದವರಿದ್ದಾರೆ, ಅವ್ರ ಕಾರ್ಡ್ ಕ್ಯಾನ್ಸಲ್ ಆಗದೇ ಇಲ್ಲ ಅಂತ ಹೇಳಿದ್ದಾರೆ. ಮುನಿಯಪ್ಪ ಅವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮಂಡ್ಯದಿಂದ ಪುಟ್ಟಸ್ವಾಮಿ ಕರೆ ಮಾಡಿದ್ದಾರೆ. ಪುಟ್ಟಸ್ವಾಮಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ? ಕ್ಯಾನ್ಸಲ್ ಆಗಿಲ್ಲ ನಮ್ದು. ಏನ್ ಕೆಲಸ ಮಾಡ್ತೀರಾ ನೀವು? ನಾವು ವ್ಯವಸಾಯ ಮಾಡ್ತೀವಿ, ಕೂಲಿ ಕೆಲಸ. ಹೇಳಿ. ಆದ್ರೆ ಈ ಕೆಲವರೆಲ್ಲ ದೊಡ್ಡ ಶ್ರೀಮಂತರ ಈ BPL ಕಾರ್ಡ್ ಮಾಡ್ಕೊಬಿಟ್ಟು ಅನುಕೂಲ ಪಡ್ಕೋತಾರ. ಬಡವ್ರಿಗೆ ಅನ್ಯಾಯ ಆಯ್ತು. ನಿಜವಾದ ಬಡವ್ರಿಗೆ ಉಳ್ಕಲಿ, ಹೌದು ಶ್ರೀಮಂತರಿಗೆ ಕ್ಯಾನ್ಸಲ್ ಮಾಡ್ಲಿ, ಅದು ಒಳ್ಳೇದು. ಹೌದು ಹೌದು. CM ಅವರು ಸ್ಪಷ್ಟ ಕೊಟ್ಟವ್ರೆ, ಬಡವ್ರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುದಿಲ್ಲ ನಾವು. ಮತ್ತೆ ಶ್ರೀಮಂತರು ಅಲ್ಲೇ ಇರೋರೆಲ್ಲ ತಗೊಬಿಟ್ಟವ್ರಲ್ಲ, ಅವ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳವ್ರೆ. ಅದು ಒಳ್ಳೇದು, ಒಳ್ಳೆ ಅಭಿಪ್ರಾಯ. ಅದನ್ನ ತಾಳ್ಮೆಯಿಂದ ಪರಿಶೀಲನೆ ಮಾಡಿ ವಾಪಸ್ ತಗೋದು ಬಾರಿ ಒಳ್ಳೆ ಕೆಲಸ. ನಾವು ಅದನ್ನೇ ಹೇಳ್ತಾ ಇರೋದು ಪುಟ್ಟಸ್ವಾಮಿ ಅವರೇ. ಈಗ ಅರ್ಹರು ಯಾರಿದ್ದಾರೆ ಅವ್ರಿಗೆ ಸಿಗ್ಲಿ, ಪಾಪ ಅಂತವ್ರ ಕಾರ್ಡ್ ಕ್ಯಾನ್ಸಲ್ ಆಗೋದು ಬೇಡ. ಸರಿ ಸರಿ. ಅದು ಒಂದು ಒಳ್ಳೆ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು ಸರ್ಕಾರದ ಕಡೆಯಿಂದ. ಒಂದು ಒಳ್ಳೆ ರೀತಿಯಲ್ಲಿ ಪರಿಶೀಲನೆ ಮಾಡಬೇಕು, ಯಾರು ಅರ್ಹರಿದ್ದಾರೆ, ಯಾರು ಅನರ್ಹರಿದ್ದಾರೆ ಅಂತವ್ರ ಕಾರ್ಡನ್ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಲಿ. ಬಟ್ ಎಷ್ಟೋ ಜನ ಪಾಪ ಬಡವರು, ಅವ್ರಿಗಿರೋಕ್ ಮನೆ ಇಲ್ಲ, ಹೆಂಗೋ ಈ BPL ಕಾರ್ಡಲ್ಲಿ ಕೊಡೋ ರೇಷನ್ ಇಂದ ಜೀವನ ಕಟ್ಕೊಂಡಿರ್ತಾರೆ. ಹಿಂಗೆ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ರೆ ಸ್ಪಷ್ಟನೆ ಮಾಡವ್ರೆ ಮೇಡಮ್ ಅವ್ರು. CM ಅವರು ಸ್ಪಷ್ಟನೆ ಮಾಡವ್ರದ. ಅದೇ ನಿನ್ನೆ ಹೇಳಿದ್ದಾರೆ ಅವರು. ಅರ್ಹರಿದ್ದಾರೆ ಅವ್ರು ಕೊಡ್ತೀವಿ ಅಂತ ಹೇಳವ್ರೆ. ಅದ್ರ ಆತರ ಬಿದ್ದು ಜನಗಳು ಈ ರೀತಿ ದೊಂಬೆಳೋದು ಬೇಕಾಗಿಲ್ಲ. ಓಕೆ ಥ್ಯಾಂಕ್ ಯು. ಇನ್ನು ಬೆಂಗಳೂರಿಂದ ಗೋವಿಂದ್ ಅಂತ ಕರೆ ಮಾಡಿದ್ದಾರೆ, ಮದ್ದೂರಿಂದ. ನಮಸ್ತೆ ಗೋವಿಂದ್ ಅವರೇ. ಹೇಳಿ. ಏನ್ ಕೆಲಸ ಮಾಡ್ತಿದ್ದೀರಾ? ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಿದ್ಯಾ ಹೇಗೆ? ನಾವು ವ್ಯವಸಾಯ ಮೇಡಮ್ ಅವರೇ. 1 ಎಕರೆ ಜಮೀನಿದೆ. 3 ಜನ ಇದ್ದೀವಿ ವ್ಯವಸಾಯ. ಕ್ಯಾನ್ಸಲ್ ಆಗಿದ್ಯಾ ನಿಮ್ ಕಾರ್ಡು? BPL APL ನೀವು? BPL ಕ್ಯಾನ್ಸಲ್ ಆಗಿದೆ. ಏನಕ್ಕೆ ಅಂತ ಕೇಳಿದ್ರಾ ಕ್ಯಾನ್ಸಲ್ ಆದ್ಮೇಲೆ? ಅದು ಟ್ಯಾಕ್ಸ್ ವೇರ್ ಅಂತ ಬರ್ತದೆ. ಯಾರು ಟ್ಯಾಕ್ಸ್ ಕಟ್ತಿದ್ದಾರೆ ನಿಮ್ಮ ಮನೇಲಿ? ಯಾವ ಟ್ಯಾಕ್ಸ್ ಇಲ್ಲ, ಯಾವ್ದು ಇಲ್ಲ. ನಾನೇ ದೊಡ್ಡವನು. ನೀವ್ ಹೇಳಿದ್ರಾ ನಾವು ಯಾವ ಟ್ಯಾಕ್ಸ್ ಕಟ್ಟಿಲ್ಲ ಅಂತ? ಕೇಳಿದ್ರು ಅವರು. ಯಾವ್ದು ಇಲ್ಲ, ಈ ತರ ಆಗಿದೆ, ಇದೆಲ್ಲ ವಿಚಾರಿಸಿ ಇಲ್ಲಿ ವಿಚಾರಿಸಿ ಅಂತ ಏನು ಹೇಳೋದು ಇಲ್ಲ. ಎಷ್ಟು ದಿನ ಆಯ್ತು ನಿಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿ? ಎಷ್ಟು ದಿನ ಆಯ್ತು? 1 ತಿಂಗಳಾಯ್ತು. ಅಕ್ಕಿ ತಗೊಳಕ್ ಹೋದಾಗ ಹಾಗೆ ಹೇಳಿದ್ರು. ಆಮೇಲೆ ಫುಡ್ ಆಫೀಸ್ಗೆ ಹೋಗಿ ವಿಚಾರಿಸಿದ್ರು. ಹೋದ್ರ ವಿಚಾರಿಸಿದ್ರಾ?
ಅಲ್ಲಿ ಹೋಗಿ ಅರ್ಜಿ ಕೊಟ್ಟಿದ್ದೀನಿ. ಹಾ ಅದೇ ನಮ್ದು ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಅರ್ಜಿ ಕೊಟ್ಟಿದ್ದೀನಿ. ಯಾವ ತರ ಅರ್ಜಿ ಕೊಡ್ಬೇಕು ಏನು ಅಂತ ಹೇಳೋದು ಇಲ್ಲ. ಇಲ್ಲದೆ ನೀವು ನಮ್ದು ಟ್ಯಾಕ್ಸ್ ಅಲ್ಲ ಯಾವ ನೀವು ಕೇಳಿಲ್ವಾ ಸಂಬಂಧಪಟ್ಟವಂತವ್ರನ್ನ ಏನ್ ಮಾಡ್ಬೇಕು ಸರ್? ಈಗ ನಾವ್ ಯಾವ್ದೇ ಟ್ಯಾಕ್ಸ್ ಕಟ್ತಾ ಇಲ್ಲ, ವಿತ್ ಪ್ರೂಫ್ ಕೊಡ್ತಾ ಇದೀವಿ, ನಾವ್ ಇರೋದೇ 3 ಜನ, ನಾವ್ ಏನ್ ಮಾಡ್ಬೇಕು ನೀವೇ ಹೇಳ್ಬೇಕು ನಮ್ಗೆ ಅಂತ ನೀವೇನ್ ಕೇಳಲಿಲ್ವಾ? ಕೇಳ್ದು ಅದ್ ನಮ್ಗೆ ಗೊತ್ತಿಲ್ಲ. ನಾವು ನೀವು ಇದು ಅರ್ಜಿ ಕೊಡಿ, ನಾವು ಅಲ್ಲ ಕಳಿಸ್ತೀವಿ. ಆಯ್ತು, ಅವ್ರು ಅಲ್ಲಿ ಈಗ ನೋಡೋಣ ಈಗ ಏನಾದ್ರೂ ಬೇರೆ ತರ ಏನಾದ್ರೂ ಮಾಡ್ತಾರಾ? ಈಗ ನಿನ್ನೆ ಸಿಎಂ ಕೂಡ ಹೇಳಿದ್ದಾರೆ ಗೋವಿಂದಯ್ಯ ಅವರೇ, ಈಗ ಯಾರಿದ್ದಾರೆ ಅರ್ಹರು ಯಾವುದೇ ಕಾರಣಕ್ಕೂ ಕೂಡ ಅವ್ರ ಕಾರ್ಡನ್ನ ಕ್ಯಾನ್ಸಲ್ ಆಗಿದ್ರು ಮತ್ತೆ ಅವರಿಗೆ ಕಾರ್ಡ್ ಕೊಡ್ತೀವಿ BPL ಕಾರ್ಡ್ನ, ಹಾಗಾಗಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ಏನಾದರೂ ಚೇಂಜಸ್ ಮಾಡ್ತಾರಾ? ಈಗ ಯಾರು ಅರ್ಹರ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅವ್ರಿಗೆ ಮತ್ತೆ ಬೇಗ ಕಾರ್ಡ್ ಸಿಗೋ ಥರ ಏನಾದರೂ ಮಾಡ್ತಾರಾ? ನೋಡೋಣ ಕಾದು. ಥ್ಯಾಂಕ್ ಯು ನಮ್ಮ ಜೊತೆ ಕರೆ ಮಾಡೋದಕ್ಕಾಗಿ. ಬೆಂಗಳೂರಿನಿಂದ ಶಶಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಶಶಿ ಅವರೇ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ, ಏನು ಕೆಲಸ ಮಾಡ್ತಿದ್ದೀರಾ? BPL ಕಾರ್ಡ್ ಇದೆಯಾ ನಿಮ್ಮದು? ಮೇಡಮ್ ನಾವು ಆಟೋ ಓಡಿಸ್ತೀವಿ ಮೇಡಮ್. ನಮ್ದು ಇನ್ನ ಕ್ಯಾನ್ಸಲ್ ಆಗಿದೆ ಹೆಂಗೆ ಅಂತ ನಾವು ಇನ್ನ ವಿಚಾರಿಸಿಲ್ಲ. ಆದ್ರೆ ನಮ್ಮ ಅಕ್ಕಪಕ್ಕದಲ್ಲಿರೋರ್ದು ಪಾಪ ವಯಸ್ಸಾದವ್ರದ್ದು, ತುಂಬಾ ವಯಸ್ಸಾಗಿರೋರ್ದು, ಕೈಲಾಗದಿರೋರ್ದೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಯಾವಾಗ? ಎಷ್ಟು ದಿನ ಆಯ್ತು? ಅದೇ ಹೋದ್ ತಿಂಗಳು ಅವ್ರು ತಗೊಂಡಿದ್ದಾರಂತೆ ರೇಷನ್, ಈ ತಿಂಗಳು ಸಿಕ್ತಲ್ಲ ಅವ್ರಿಗೆ. ಅಲ್ಲಿ ಹೋದ್ರೆ ಅಂಗಡಿಗೆ ಹೋದ್ರೆ ಈ ತರ ಹೇಳಿ ಕಳಿಸ್ತಿದ್ದಾರೆ, ನಿಮ್ ಕಾರ್ಡ್ ಇದಿಲ್ಲ, ವ್ಯಾಲ್ಯೂಬಲ್ ಇಲ್ಲ ಅಂತ ಹೇಳ್ತಾ ಇದಾರೆ. ಪಾಪ ಇವರು ಬಡವರಿಗೆ ಒಂದು ಇನ್ಫಾರ್ಮೇಶನ್ ಇಲ್ಲ, ನೀವು ಈ ತರ ಮಾಡ್ಕೊಳ್ಳಿ ಅಂತ ಲಾಸ್ಟ್ ಮಂತ್ ಅವ್ರಿಗೆ ಏನಾರು ಹೇಳಿದ್ರೆ ಅವ್ರು ಹೋಗಿ ಅವ್ರಿಗೆ ಕಡೆ ಏನಿದೆ ಅಲ್ಲ ಏನಾದ್ರಲ್ಲ ನಾವು ಕೇಳೋದಿಷ್ಟೇನೆ. ತುಂಬಾ ಜನ ಅನರ್ಹರಿದ್ದಾರೆ, ಹೌದು. ತೀರಾ ಪಾಪ ಅವರು ಟ್ಯಾಕ್ಸ್ ಪೇಯರ್ ಇದ್ದಾರೆ, ಸ್ವಂತ ಮನೆ ಇರುತ್ತೆ, ಕಾರ್ ಇರುತ್ತೆ, ಅಂತವ್ರ ಕಾರ್ಡ್ ಕ್ಯಾನ್ಸಲ್ ಮಾಡ್ಲಿ ನಾವು ಕೂಡ ಪ್ರಶ್ನೆ ಮಾಡಲ್ಲ. ಕ್ಯಾನ್ಸಲ್ ಮಾಡಿದ್ರೆ ನಾವು ಅವ್ರು ಸಪೋರ್ಟ್ ಮಾಡ್ತೀವಿ. ಹೌದು. ಆದ್ರೆ ಇವರು ಏನು ಆಗ್ದಿರೋರು, ಪಾಪ ಕೈಲಿ ಆಗ್ದಿರೋರು, ಮನೆಯಿಂದ ಎದ್ದು ಆಚೆಗೆ ಹೋಗ್ದಿರೋರು ಅಂತವ್ರ ಕಾರ್ಡ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರು ಯಾವ ಟ್ಯಾಕ್ಸ್ ಪೇಯರ್ ಇರ್ತಾರೆ ಮಾಡಿರೋದೇ ಇವಾಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಿರೋದು. ಒಂದು ಪರಿಶೀಲನೆ ಮಾಡಿಲ್ಲ ಅವ್ರ ಹತ್ರ. ಈಗ ಯಾರ ಹತ್ರ ಅವ್ರು ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರ ಹತ್ರ ಒಂದು ಪ್ಯಾನ್ ಕಾರ್ಡ್ ಸುಧಾ ಇಲ್ಲ ಮೇಡಮ್. ಅವ್ರು ಯಾವ ಸಿಮೆ ಅವ್ರ ಎಲ್ಲಿಂದ ಟ್ಯಾಕ್ಸ್ ಪೇಯರ್ ಆಗ್ತಾರೆ ಮೇಡಮ್? ನೋಡೋಣ ಏನ್ ಗೌರ್ಮೆಂಟ್ಗೆ ದುಡ್ಡಿಲ್ಲ, ಈ ಗೌರ್ಮೆಂಟ್ ದುಡ್ಡಿಲ್ಲ ಮೇಡಮ್. ಗ್ಯಾರಂಟಿ ಹೇಳಿದ್ರೆ ದುಡ್ಡಿಲ್ಲ, ಅದಕ್ಕೋಸ್ಕರ ಈ ತರ ಬಡವ್ರನ್ನ ಯೂಸ್ ಮಾಡ್ಕೊಂಡು ತಿರ್ಗಾ ಅವ್ರನ್ನೇ ಬಲಿಪೇಷ ಮಾಡ್ತಾ ಇದಾರೆ ಅಷ್ಟೇ, ಬೇರೆ. ಬಟ್ ಅವರೇ ಬೇರೆ ತರ ಉತ್ತರ ಹೇಳ್ತಾರಲ್ಲ. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಮಧು ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ಮಧು ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಮಧು ಅವರೇ, BPL ಕಾರ್ಡ್ ಇದೆಯಾ ನಿಮ್ದು? ಹಾ ಮೇಡಮ್, BPL ಕಾರ್ಡ್ ಇದೆ ಮೇಡಮ್. ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ನಾವು ರೈತರು ಮೇಡಮ್. ಹೇಳಿ, ಈಗ ಕ್ಯಾನ್ಸಲ್ ಆಗಿದೆ ಅಂತಿದಾರಾ? ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನೀವೇನಾದ್ರು? ಯಾಕೆ ಅಂತ ಕೇಳಿದ್ರೆ ನಮ್ದೊಂದು ಹಳೆ ಕಾರ್ ಇಟ್ಟಿದೆ ಮೇಡಮ್, 2007 ಮಾಡೆಲ್ದು, ಅಂದ್ರೆ ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ವಿ. ಅದಕ್ಕೋಸ್ಕರ ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾ ಇರೋದು. ನಮ್ಮ ಮನೇಲಿ ಇಬ್ರು ವಯಸ್ಸಾದವ್ರು ಇದ್ರು, ಅವ್ರನ್ನ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗೋದು ಬೇಕಾಗುತ್ತೆ ಅಂತ ತಗೊಂಡಿದ್ರು. ನಮಗೆ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಊರಲ್ಲಿ ನಿಮ್ಮ ಒಬ್ಬರದೇನಾ ಅಥವಾ ತುಂಬಾ ಜನದ ಕ್ಯಾನ್ಸಲ್ ಆಗಿದ್ಯಾ? ಇಲ್ಲ ಮೇಡಮ್, ತುಂಬಾ ಜನದಾಗಿ ಆಗ್ತಾ ಇದೆ. ತುಂಬಾ ಜನದ ಆಗ್ತಾ ಇದೆ ಅಂದ್ರೆ ನಾವು ಈಗ ಹೋಗಿದ್ವಲ್ಲ, ಹಾಗಾಗಿ ನಮ್ದು ಗೊತ್ತಾಗಿದೆ. ಇನ್ನು ಗೊತ್ತಾಗ್ಲಿದ್ದಾರು ತುಂಬಾ ಜನ ಇದ್ದಾರೆ. ಆಮೇಲೆ ನೀವೇನಾದ್ರೂ ಫುಡ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿಸಿ ಮತ್ತೇನಾದ್ರೂ ಅರ್ಜಿ ಕೊಟ್ಟು ಏನಾದ್ರೂ ಮಾಡಿದ್ರಾ? ಮೇಡಮ್ ಆತರ ಹೇಳಿದ್ರು ಇವರು, ಬಟ್ ಅದಿನ್ನು ಏನು ಪ್ರೊಸೆಸ್ ನಮಗೇನು ಬಂದಿಲ್ಲ ಅಂತ ಹೇಳ್ತಾರೆ ಮೇಡಮ್ ಅಲ್ಲಿ ಕೇಳಿದ್ರೆ. ಮತ್ತೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಈಗ ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಈಗ APL ನಿಮ್ಮನ್ನ ಸೇರಿಸಿದ್ದಾರೆ, ಏನ್ ಮಾಡ್ಬೇಕು ಮೇಡಮ್? ಸರ್ಕಾರದವ್ರು ಏನಾದ್ರು ಮಾಡ್ಬೇಕಷ್ಟೇ. ಓಕೆ, ನೋಡೋಣ ಏನಾದರೂ ಬೇರೆ ಥರ ಮಾನದಂಡಗಳನ್ನ ತರ್ತಾರಾ ಏನು ಅಂತ ಹೇಳಿ. ಥ್ಯಾಂಕ್ ಯು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ ಮಧು ಅವರೇ. ನೋಡಿ, ಸಾಕಷ್ಟು ಜನ ಹೇಳ್ತಿರೋದಿಷ್ಟೇ, ಯಾಕಂದರೆ ಬಡವರು ಮಧ್ಯಮ ವರ್ಗದವರು ಬಹಳಷ್ಟು ಜನ ಇದ್ದಾರೆ. ಅಂಥವ್ರ ಕಾರ್ಡನ್ನು ಯಾಕೆ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇರೋದು. ಕಲಬುರಗಿಯಿಂದ ಕರೆ ಮಾಡಿದ್ದಾರೆ ಭೀಮಣ್ಣ ಅಂತ. ಭೀಮಣ್ಣ ಅವರೇ ನಮಸ್ತೆ. ನಮಸ್ಕಾರ ರೀ ಮೇಡಮ್ ಅವರೇ. ಹೇಳ್ರಿ, ಏನು ಕೆಲಸ ಮಾಡತ್ತಾವು? ನಾನು ಒಕ್ಕಲಿಗೇರ್ ಸರ್, ಅಂದವ್ರು ಫಾರ್ಮರ್ ರೀ, ಒಕ್ಕಲ್ತನ ಮಾಡ್ತೇನೆ ರೀ ಮೇಡಮ್. ರೈತರು, ಆಯ್ತು ಹೇಳಿ, ನಿಮ್ಮ ಹತ್ರ ಇದೆಯಾ BPL ಕಾರ್ಡ್ ಇದೆಯಾ? BPL ಕಾರ್ಡ್ ಇದೆ ರೀ ಮೇಡಮ್. ನಾನು BPL APL ಎರಡು ಇದು APL ಅದಲ್ರಿ, ಕ್ಯಾನ್ಸಲ್ ಆಗ್ಲಕತ್ತದ ಈಗ. ಅಲ್ಲ, BPL ಕ್ಯಾನ್ಸಲ್ ಆಗಿದ್ಯಾ ಈಗ? ಮತ್ತೆ ಈಗ ನಡ್ದಲ್ರಿ ಅವಳೇ ರೀ. ಈಗ ಏನ ಸಮಸ್ಯೆ ಅಂದ್ರಿ, ಈಗ ನಮ್ಮ ಮುತ್ತದವರಿಗೆ 2 ಮಕ್ಕಳ್ರಿ. ನಾವ್ ಒಬ್ಬನೇ ರೀ, ಇನ್ನೊಬ್ಬರು ನಮ್ ಕಾಕರಿಗೆ 4 ಮಕ್ಕಳ್ರಿ. ಭೀಮಣ್ಣ ಅವರೇ, ಈಗ BPL ಕಾರ್ಡು ನಿಮ್ದು ಕ್ಯಾನ್ಸಲ್ ಆಗಿದ್ಯಾ ಇಲ್ವಾ? ಕ್ಯಾನ್ಸಲ್ ಆಗಿದೆ ರೀ. ಕ್ಯಾನ್ಸಲ್ ಆಗಿದೆ. ಯಾವಾಗ ಗೊತ್ತಾಯ್ತು ನಿಮಗೆ ಕ್ಯಾನ್ಸಲ್ ಆಗಿದೆ ಅಂತ?
ಕ್ಯಾನ್ಸಲ್ ಅಂತ ರೇಷನ್ ಕಾರ್ಡ್ ಫೋನ್ ಮಾಡಿ ಹೇಳ್ಯಾನ್ರಿ ಮೊನ್ನೆ ರೀ. ಏನಂತ ಹೇಳಿದ್ರು? ನಿಮ್ದು ಕ್ಯಾನ್ಸಲ್ ಆಗಿದೆ ಅಂತ ಅವರೇ ನಿಮ್ ಕಾರ್ಡ್ ಏನಾದ್ರಿ ನಿಮ್ ಆಸ್ತಿ ಹೆಚ್ಚಿಗೆ ಅದ, ನಿಮ್ದು ಆದಾಯ ಹೆಚ್ಚಿಗೆ ಅದ, ನೀವು ತಂದಿಗೆ ಒಬ್ಬರೇ ಮಕ್ಕಳಿರಿ, ಅದ್ರ ಸಲುವಾಗಿ ನಿಮ್ ಕಾರ್ಡ್ ಏನದ ಕಟ್ ಮಾಡ್ತೀವ್ರಿ ಅಂತ ಹೇಳ್ಬಿಟ್ಟಾರಿ ಸರ್ ಮೇಡಮ್. ನೀವು ಕೇಳಿದ್ರ ಯಾಕೆ ಇಷ್ಟು ವರ್ಷ ಯಾಕೆ ಕ್ಯಾನ್ಸಲ್ ಆಗ್ಲಿಲ್ಲ, ಈಗ ಯಾಕೆ ಆಗ್ತಿದೆ ಅಂತ ನೀವು ಕೇಳಿದ್ರಾ? ಅದು ಮೊದಲು ಮಾಡಿದ್ದು ಅಷ್ಟೇ ಇತ್ತು, ಈಗ ಬಂದದ ಕಾನೂನು, ಈಗ ಕ್ಯಾನ್ಸಲ್ ಮಾಡ್ತೀವಿ ಅಂತಾರ್ರಿ. ನೀವೇನಂದ್ರಿ ಅದಕ್ಕೆ? ಕ್ಯಾನ್ಸಲ್ ಅಂದ ತಕ್ಷಣ ನೀವೇನಂದ್ರಿ? ಮಾಡ್ರಪ್ಪ ಮತ್ತೆ ಏನ್ ಮಾಡೋದು, ನಮ್ಮ ಅಪ್ಪ ನಾನು ಒಬ್ಬನೇ ಹುಡ್ಸನ, ನಾನು ಮುಂದೆ ಏನದ 8-10 ಮಕ್ಕಳ ಜಗ್ಗಿ ಮಂದಿ ಮಾಡ್ತೀನಿ, ನಾನು ದೇಶದಾಗ ಏನದ ಬರೀ ಬಡರ್ನೇ ಬಿತ್ತುತ್ತೀನಿ ಅಂತ ಹೇಳ್ಬಿಟ್ಟಿದ್ರಿ ಮೇಡಮ್. ಆಯ್ತು ಬಿಡಿ, ಓಕೆ. ಇನ್ನು ಮಹೇಶ್ ಅಂತ ಹಾಸನಿಂದ ಕರೆ ಮಾಡಿದ್ದಾರೆ. ಮಹೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಹಾಸನಲ್ಲೂ ಸಾಕಷ್ಟು BPL ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಿದಾವೆ, ನಿಮಗೂ ಕ್ಯಾನ್ಸಲ್ ಆಗಿದೆಯಾ ಹೇಗೆ? ಹೌದು, ಹೇಳಿ. ನಮ್ದು ಕ್ಯಾನ್ಸಲ್ ಆಗಿದೆ ಮೇಡಮ್ ಅವರೇ. ಏನ್ ಕೆಲಸ ಮಾಡ್ತೀರಾ ನೀವು? ನಾನು ಡ್ರೈವರ್ ಕೆಲಸ ಮಾಡೋದು. ಯಾವಾಗ ಕ್ಯಾನ್ಸಲ್ ಆಗಿದ್ದು? ಈ ತಿಂಗಳಿಂದ, ಈ ಮೊನ್ನೆ ಅಕ್ಕಿ ತರಕ್ ಹೋದಾಗ ನಮ್ಗೆ ಗೊತ್ತಾಗಿರೋದು ಕ್ಯಾನ್ಸಲ್ ಆಗಿದೆ ಅಂತ. ಮಾಡಿದ್ರೆ ಈಗ ನಿಮ್ದು IT ರಿಟರ್ನ್ ಮಾಡಿದೀರಾ ಅಂತ ಕೇಳ್ತಾರಂತೆ. ಏನಂತ? IT ರಿಟರ್ನ್ ಆಗಿದೆ ನಿಮ್ದು ಅಂತ ಹೇಳಿರಂತೆ. ಮನೇಲಿ ನಿಮ್ಮ ಮಕ್ಳು ಏನಾದ್ರು IT ರಿಟರ್ನ್ ಮಾಡ್ತಾರಾ? ನಾನೇ ದೊಡ್ಡವನು ಮೇಡಮ್ ಅವರೇ, ನನಗೆ ಮಕ್ಳಿರೋದಷ್ಟೇ. ಹಾಗಾಗಿ IT ರಿಟರ್ನ್ ಅಂತ ಅಂದ್ರೆ ನಮ್ಗೆ ಒಂದು ಮಕ್ಳಿಗೆ ಗಾಡಿ ಬೇಕು ಅಂತ ಅಂದ್ರು. ಲೋನಿಗೋಸ್ಕರ ನಾವೇನ್ ಮಾಡಿದ್ವು, IT ರಿಟರ್ನ್ ಮಾಡ್ರೆ ಲೋನ್ ಸಿಗುತ್ತೆ ನಿಮ್ಗೆ ಅಂತ ಯಾರು ಹೇಳಿದ್ರು ಬುದ್ಧಿವಂತರು. ಅಲ್ಲಿ ಮಿಸ್ಟೇಕ್ ಅವ್ರ ಮಾತು ಕೇಳ್ಕೊಂಡು ನಾವೇನ್ ದುಡ್ಡೇನ್ ಟ್ಯಾಕ್ಸ್ ಏನ್ ಕಟ್ಟಕ್ ಹೋಗಿಲ್ಲ, ಸುಮ್ನೆ ಏನೋ ಒಂದು ಲೋನಿಗೋಸ್ಕರ ನಾವೇನೋ ಬೈಕು ಮೇಡಮ್, ಲೋನ್ ತಗೊಳಕೋಸ್ಕರ ಮಾಡಿದ್ಕೆ ಈಗ ಅದು IT ರಿಟರ್ನ್ ಮಾಡಿದಿರ ನೀವು ಅಂತ ಬಿಟ್ಟು ಇದನ್ನ ಮಾಡ್ಕೊಂಡು ಈ ತರ ಮಾಡ್ತಾರೆ ಸರ್ಕಾರದವ್ರಿಗೆ. ಓಕೆ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡೋದಕ್ಕಾಗಿ.